ಹರ್ಷ, ನಾವು ಒಂದೊಂದ್ಸಲ ಬಂದಾಗ್ಲೂ ಈ ಜಾಗ ಒಂದೊಂದ್ ತರ ಕಾಣತ್ತಲ್ವಾ? ಐ ಮೀನ್, ನಾವು ಲಾಸ್ಟ್ ಟೈಮ್ ಬಂದಾಗ ಹೀಗೆ ಇತ್ತಾ? ಹಾಗಾಗಿ ಬದಲಾಗೋದಕ್ಕೆ ಇದು ನೀನಲ್ಲ ಮನ್ಸಿ, ವಠಾರ. ವಾಟ್ ಡು ಯು ಮೀನ್ ಹರ್ಷ? ಐ ಮೀನ್ ಐ ಆಮ್ ಜಸ್ಟ್ ಕಿಡಿಂಗ್. ಬಾ. ಅವತ್ತು ನಾವು ರಾತ್ರಿ ಬಂದಿದ್ವಲ್ಲ, ಸೊ ಹಾಗಾಗಿ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಏನೋ ಬಟ್ ಈ ಜಾಗಕ್ಕೆ ಬಂದಾಗ ನಂಗೆ ತುಂಬ ಇಷ್ಟ ಆಗುತ್ತೆ, ಏನೋ ಒಂಥರ ಖುಷಿ ಕೊಡುತ್ತೆ. ಬೆಂಗಳೂರಲ್ಲಿ ಈ ಥರ ಜಾಗಗಳು ಇನ್ನೂ ಇದೆಯಲ್ಲ ಅಂತ. ಹರ್ಷ ಸರ್, ನೀವು ಬೆಂಗಳೂರನ್ನ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಬ್ಯಾಂಗ್ಳೂರಲ್ಲಿ ಇಂಥ ಜಾಗಗಳು ತುಂಬ ಇದೆ ಅಜೆಂಡೆ. ವಾವ್, ಅಮೇಝಿಂಗ್. ಆ್ಯಕ್ಚುಲಿ ಈ ಥರ ವಠಾರದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಇಷ್ಟ ಆಗ್ತಿದೆ. ಅಲ್ಲಿ ಸ್ಟಾರ್ಟ್ ವಿತ್ ಕಮಲಮ್ಮನ ವಠಾರವನ್ನು. ಹರ್ಷ, ಇವಾಗ ನಡೀರಿ, ಬನ್ನಿ ಕಂಪ್ನಿ. ಸರ್ ನಮಸ್ಕಾರ ಸರ್, ಬನ್ನಿ ಸರ್ ಬನ್ನಿ. ಅಮ್ಮ ನಿಮಗೆ ಸ್ವಾಗತ ಅಮ್ಮ, ಬನ್ನಿ. ಜೇಂಡಿ ಸರ್, ಮೀರಾ ಮೇಡಮ್, ಬನ್ನಿ 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 ಬನ್ನಿ. ಹರ್ಷ ಸರ್, ಮನ್ಸಿ ಮೇಡಮ್, ಬನ್ನಿ ಮೇಡಮ್. ಸರ್, ಇವನು ನನ್ನ ತಮ್ಮ ಗಣೇಶ ಸಿರಿಮನೆ, ಪ್ರೀತಿಯಿಂದ ಗಣಿ ಅಂತ ಕರಿತೀವಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಈಕೆ ಇವನ್ ಹೆಂಡತಿ. ನಿಮ್ಗೊಬ್ರು ತಮ್ಮ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಯಾರು ನೋಡ್ತಿದ್ಯಾ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಕಣೋ. ಸ್ವಲ್ಪ ಒಳಗಡೆ ಹೋಗೋದು ಕಂಟ್ರೋಲ್ ಮಾಡ್ಕೋ. ಬನ್ನಿ ಸರ್, ಬನ್ನಿ ಅಮ್ಮ, ಬನ್ನಿ ಬನ್ನಿ. ನಾನ್ ರೆಡಿ ಅಣ್ಣ, ಬಾ ಹೋಗೋಣ. ರೆಡಿನಾ? ಎಲ್ಲಿಗೆ ಅಣ್ಣ? ಇನ್ನೆಲ್ಗೆ? ಪುಷ್ಪ ಅವ್ರ ಮನೆಗೆ. ಎಲ್ರು ಎಂಗೇಜ್ಮೆಂಟ್ ಹೊರಟಿದ್ದಾರೆ, ನಾವು ಹೋಗೋಣ ಬಾ. ಹೋಗು. ಅಲ್ಲಿ ಹೋಗಿ ಜಮಖಾನ ಹಾಸು, ಬಂದವರಿಗೆ ತಟ್ಟೆ ತಾಂಬೂಲ ಎತ್ಕೊಡು. ಈ ಕೆಲಸ ಮಾಡೋದಕ್ಕೆ ನನಗೆ ಹೇಳ್ತಾ ಇದೀಯ ನೀನು? ಊರಿಗಿಂತ ಮುಂಚೆ ಹೋಗೋದಕ್ಕೆ ನಾವೇನು ಅವ್ರಿಗೆ ನೆಂಟ್ರ? ಅಣ್ಣ, ಬೇಗ ಹೋಗದೆ ಹೋದ್ರೆ ಅಲ್ಲಿ ಜಾಗ ಸಿಗೋದಿಲ್ಲ. ಮೊದ್ಲೇ ಅಲ್ಲಿ ಜಾಗ ಚಿಕ್ಕದು. ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಲ್ಲೇ? ನಮ್ಮನ್ನೇ ರಿಜೆಕ್ಟ್ ಮಾಡಿದವ್ರ ಮನೆಗೆ ಎಷ್ಟು ಸಲ ಅಂತ ನಾವು ಪದೇ ಪದೇ ಹೋಗೋದು? ಆತ್ಮಗೌರವ ಇರೋರು ಅವ್ರ ಮನೆಗೆ ಹೋಗಲ್ಲ. ನೀನು ಸುಮ್ಮನೆ ಮನೇಲಿರು. ನಂಗನ್ಸುತ್ತೆ ನಾವು ಹೋಗದೆ ಹೋದ್ರೆ ಸರಿ ಇರೋದಿಲ್ಲ ಅಂತ. ಎಷ್ಟೇ ಆದ್ರೂ ಅನು ನಮ್ಮನೇಲೆ ಆಡ್ ಬೆಳ್ದಿರೋ ಅಂತ ಹುಡುಗಿ. ಬಾಣ್ಣ ಹೋಗೋಣ. ಈ ಸೆಂಟಿಮೆಂಟ್ಗಳನ್ನೆಲ್ಲ ನನ್ ಕಿವಿಲ್ ಕೇಳಕ್ ಆಗಲ್ಲಮ್ಮ. ಈ ಹೆಂಗಸರ ವೀಕ್ನೆಸ್ಸೇ ಇದು. ಅವ್ರ ಈ ವೈಭವನ ನೋಡೋದಕ್ಕೆ ನನ್ ಕೈಲಾಗೋದಿಲ್ಲ. ನೀನ್ ಬೇಕಾದ್ರೆ ಹೋಗು. ಅಣ್ಣ, ಓಹ್, ಮಿಸ್ಟರ್ ಪ್ರಭು ದೇಸಾಯಿ, ಪ್ಲೀಸ್ ಕಮ್. ದೇಸಾಯಿ ಅವರೇ, ಕೂತ್ಕೊಳ್ಳಿ. ಇಲ್ರಿ, ಇರ್ಲಿ. ಪ್ರಿಯಾ, ಪ್ರಿಯಾ ಬಾ.
ಅಮ್ಮ ಆರ್ಯ ಇವರೇ ಮಿಸಸ್ ದೇಸಾಯಿ. ಅವರೇ ಪ್ರಿಯದರ್ಶಿನಿ ನನ್ನ ಧರ್ಮಪತ್ನಿ. ಒಂದಾನೊಂದು ಕಾಲದಲ್ಲಿ ಕಾಡಿನ ಗೂಡಲ್ಲಿ ಎತ್ತೊಂದು ಪುಟ್ಟ ಪಾರಿವಾಳ ಏಕಾಂಗಿ ತಾನಲ್ಲಿ ಈಲಾಯಿ ಜೋಕಾಲಿ ಬಾತುಗೆ ಜೋ ಜೋ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ. ನನ್ನ ತಾಯಿ ಜೊತೆ 36 ವರ್ಷ ಬಾಕಿ ಉಳಿದಿರೋ ಮಾತುಗಳನ್ನು ಆಡೋದಕ್ಕೂ ಮೊದಲು ನನ್ನ ತಾಯಿ ನಿಮ್ಮ ಜೊತೆ 36 ವರ್ಷಗಳ ವೇದನೆಯನ್ನು ಹೇಳ್ಕೋಬೇಕೋ ಏನೋ. ನನಗೂ ನಿನಗೂ ಬಿಟ್ರೆ ಈ ಪ್ರಪಂಚಕ್ಕೆ ನಾನು ನಿನ್ನ ಮಗ ಅನ್ನೋದು ಗೊತ್ತೇ ಇಲ್ಲ ಅನ್ಸುತ್ತೆ. ನೀನೀಗ ನನ್ನ ಹತ್ರ ಏನೂ ಮಾತಾಡ್ಬೇಡ. ನೀನು ಮೊದಲು ಅವ್ರ ಹತ್ರ ಮಾತಾಡು, ಅದು ತುಂಬಾ ಮುಖ್ಯ. ನಮ್ಮಮ್ಮನಿಗೆ ಹೊಸ ಜೀವನ ಶುರುವಾಗಿದ್ದೆ ನಿನ್ನಿಂದ ಅನ್ನೋದು ನನಗೀಗ ಅರ್ಥ ಆಗ್ತಿದೆ. ಅವತ್ತು ಇವಳು ನನ್ನನ್ನು ಬಿಟ್ಟು ಹೋಗದೇ ಇದ್ದಿದ್ರೆ ಇವತ್ತು ಇವಳಿಗೆ ನಿಮ್ಮ ಜೊತೆ ಇಷ್ಟು ವರ್ಷ ಸುದೀರ್ಘ ಸಂಸಾರ ನಡೆಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಇವಳು ಏನಿದಾಳೋ ಹೇಗಿದ್ದಾಳೋ ಎಲ್ಲಾನು ನಿನ್ನಿಂದ. ನಾನು ಇವಳ ಗರ್ಭದಲ್ಲಿ 9 ತಿಂಗಳಿದ್ದೆ. ಇವಳ ಜೊತೆಯಲ್ಲಿ 9 ವರ್ಷ ಕೇವಲ 9 ವರ್ಷನೇ ಇದ್ದೆ. ಆದ್ರೆ ನೀವು ಈಕೆ ಜೊತೆಯಲ್ಲಿ 36 ವರ್ಷ ಸಂಸಾರ ನಡೆಸ್ತವ್ರು. ಇದೆಲ್ಲ ಕೇಳಿ ನಿಮ್ಗೆ ಹೇಗೆ ಅನಿಸ್ತಿರ್ಬೋದು ಅನ್ನೋದು ನನ್ನಿಂದ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಒಂದೇ ಬಂತು, ನಮ್ಮಮ್ಮ ತುಂಬಾ ಒಳ್ಳೆಯವರು.
ಅದಕ್ಕೆನ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಅನು, ನಿನಗಿದು ಮೊದಲೇ ಗೊತ್ತಿತ್ತಲ್ವಾ? ಆದರೂ ನನಗೆ ಯಾಕೆ ಹೇಳಿಲ್ಲ? ನಮ್ಮಮ್ಮನ್ನ ದೂರ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದೆ? ನನಗೆ ಮೊದಲಿಂದ ಅನುಮಾನ ಇತ್ತು. ನೀನು ಯಾವಾಗ ಊಟಿಯಿಂದ ಸೌದತ್ತಿಗೆ ಹೊಟ್ಟಿಯೋ ಆಗಲೇ ನೀನು ನನ್ನ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊಟ್ಟಿದೆ ಅಂತ ನನಗೆ ಆವಾಗಲೇ ಗೊತ್ತಾಯ್ತು. ಆದರೂ ನೀನು ಗುಟ್ಟು ಬಿಟ್ಕೊಟ್ಟಿಲ್ಲ. ಪರವಾಗಿಲ್ಲ, ನಾನು ನಮ್ಮಮ್ಮ ಭೇಟಿ ಆಗಬೇಕು ಅನ್ನೋದು ವಿಧಿಲಿಖಿತ ಆಗುತ್ತೆ. ಅದಕ್ಕೆ ನೋಡು, ಇದೇ ಉಂಗುರನ 3ನೇ ಸಲ ತೋರಿಸ್ತಿದ್ದೀನಿ. ಓಹೋ, 3 ಗಂಟೆ ಹಾಕಿದ್ರೆ ಮದುವೆ ಅಂತಾರೆ. ನೀವು 3 ಸರಿ ರಿಂಗ್ ಚೇಂಜ್ ಮಾಡಿ ಮದುವೆ ಆಗ್ತಾ ಇದ್ರ ಅನ್ನಿ. ಮಾನ್ಸಿ ಫೋಟೋ ತಗೋ. ಸಂಜು, ನಾನು ನಿನ್ಗೋಸ್ಕರ ಏನು ಮಾಡಿಲ್ಲ. ನಿನಗೆ ಆಶೀರ್ವಾದ ಮಾಡೋ ಹಕ್ಕು ನನಗೆ ಖರೇನ ಇಲ್ಲ ಮಗ. ಅಮ್ಮ, ಆಶೀರ್ವಾದ ಮಾಡೋದಕ್ಕೆ ಹಕ್ಕಿ ಯಾಕೆ? ಒಳ್ಳೆ ಮನಸ್ಸಿದ್ರೆ ಸಾಕು. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ನನಗೆ ಗೊತ್ತು. ಅಮ್ಮ, ಆಗಿದ್ದೆಲ್ಲ ಆಗೋಯ್ತು. ಮನಸ್ಸಲ್ಲಿ ಯಾವ ಹೊರೆನೂ ಇಟ್ಕೋಬೇಡಿ. ಬದುಕಿನ ಯಾವುದೇ ಹಂತದಲ್ಲೂ ಎಷ್ಟೇ ಸಂಕಟ ಬಂದರೂ ನಾನಿದ್ದೀನಿ ಅನ್ನೋದನ್ನು ಜ್ಞಾಪಕ ಕಟ್ಕೊಳ್ಳಿ. ಸಂಜು, ನಾನು ನಿನ್ನ ಮಾತನ್ನ ಸಂಪೂರ್ಣ ಒಪ್ತೀನಿ. ಆಶೀರ್ವಾದ ಮಾಡಿ. ಯಾವುದೇ ಸಂದರ್ಭದಲ್ಲೂ ಸೂಕ್ಷ್ಮತೆ ಮೀರದೆ ಯೋಚಿಸ್ತೀಯಲ್ಲ. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತೃಪ್ತಿ ಆಗ್ತಾ ಇದೆ. ಹೆತ್ತಮ್ಮನ ಆಶೀರ್ವಾದ ಪಡೆದಾಗಲೇ ನೀನೆಷ್ಟು ಸಂಸ್ಕಾರವಂತ ಅಂತ ಸಾಬೀತಾಯ್ತು ಆರ್ಯ. ನನ್ನ ಮಗ ಅಷ್ಟೇ ಹೀಗೆ ಯೋಚಿಸಕ್ಕೆ ಸಾಧ್ಯ. ಈಗ ಸಮಾಧಾನ. ನಾನು ಸುಬ್ಬು ಈ ಮದುವೆ ವಿಚಾರದಲ್ಲಿ ತುಂಬಾನೇ ಕಹಿ ಘಟನೆಗಳನ್ನ ನೋಡ್ಬಿಟ್ಟಿದೀವಿ. ಹುಡುಗ ಹುಡುಗಿಗೆ ಉಂಗ್ರ ತೋರಿಸೋವರೆಗೂ ನಮಗೆ ತುಂಬಾನೇ ಭಯ ಆಗ್ತಿತ್ತು. ಸದ್ಯ ಯಾವ ತೊಂದರೆನೂ ಇಲ್ಲದೆ ಎಲ್ಲ ಚೆನ್ನಾಗೈತಲ್ಲ, ಅಷ್ಟು ಸಾಕು. ಎಲ್ಲವ ಈ ಸಿನಿಮಾದಲ್ಲೆಲ್ಲ ಹೇಳ್ತಾರಲ್ಲ, ಹೆಣ್ಣೆತ್ತೋರ್ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಅಂತ. ಮೊದಲೆಲ್ಲ ಈ ಡೈಲಾಗ್ ಕೇಳಿದಾಗ ಏನು ಹೆಣ್ಣೆತ್ತವ್ರಿಗೆ ಬರೀ ಸಂಕಟನೇ ಇರುತ್ತಾ ಅಂತ ಆಡ್ಕೋತಾ ಇದ್ದೆ. ಆದರೆ ಅದು ನಿಜ ಅಂತ ಗೊತ್ತಾಯ್ತು. ಇನ್ಯಾವ ಟೆನ್ಷನ್ನೂ ಇಲ್ಲ.
ನನಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಆರ್ಯನ್ ಮದುವೆ ಅನ್ನೋದು ನಮ್ಗೆಲ್ಲ ಕನಸು ನನ್ಸಾದ ಕ್ಷಣ. ಈ ನಿಶ್ಚಿತಾರ್ಥ ನಾವು ಅನ್ಕೊಂಡ ಹಾಗೆ ನಡೀತು. ಮುಂದಿನ ಅಷ್ಟೂ ಕೆಲಸನೂ ನಮಗ್ ಬಿಟ್ಬಿಡಿ. ಇನ್ನು ಮದುವೆ ಎಲ್ಲ ತಯಾರಿನೂ ನಮ್ದೇ. ಇದಕ್ಕೆ ನಿಮ್ಗಳ್ದೆಲ್ಲ ಅಭ್ಯಂತರ ಇಲ್ಲ ತಾನೆ? ಗೋಲ್ಡನ್ ಕಡೆಯವರು ಇಂಥ ಆಫರ್ ಕೊಡುವಾಗ ಅಭ್ಯಂತರ ಮಾಡಕ್ಕಾಗತ್ತಾ? ಗಂಡಿನ ಕಡೆಯವರು ಆಫರ್ ಕೊಡ್ತಾರೆ ಅಂತ ಎಲ್ಲ ಬರೀನು ಅವ್ರಿಗೆ ಹೊರಸಕ್ಕಾಗತ್ತಾ? ನಮ್ಮ ಕರ್ತವ್ಯ ಅಂತ ನಾವು ಮಾಡಲೇಬೇಕಲ್ವಾ ಅಮ್ಮ? ಇಲ್ಲ ಸುಬ್ಬು ಅವರೇ, ನೀವು ಎಂಗೇಜ್ಮೆಂಟ್ ಮಾಡ್ಕೊಟ್ಟಿದ್ದೀರಾ. ಮದುವೆ ಜವಾಬ್ದಾರಿ ನಮ್ದು. ಏನಂತೀರಪ್ಪ? ಯಾ ಪಕ್ಕ. ಮ್ಯಾಮ್ 2 minutes. ಎಸ್ ಅನು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್. ನಾನು ಹೇಳೋಕ್ಕಾಗದೆ ಒದ್ದಾಡ್ತಿದ್ದ ವಿಷಯನ ನೀವಿಷ್ಟು ಸಲೀಸಾಗಿ ಆಚೆ ತಂದುಬಿಟ್ರಿ. ಉದ್ದೇಶ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೇದಂತೂ ಆಯಿತು. ವೆಲ್, ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಆನ್ ದಿಸ್, ಬಟ್ ಎನಿ ಹೌ ಎಲ್ಲ ಒಳ್ಳೇದೇ ಆಯ್ತಲ್ಲ. ಗುಡ್ ಫಾರ್ ಯು. ಮ್ಯಾಮ್, ಇನ್ನೊಂದು ವಿಷಯ ಅನ್ನೋದಕ್ಕಿಂತ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಎಚ್ಚರಿಕೆನಾ? ಯಾರಿಗೆ? ನಿಮಗೆ ಮ್ಯಾಮ್. ಇನ್ಮೇಲೆ ನಮ್ಮ ಲೈಫ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಆರ್ಯ ಸರ್ ಜೀವನದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ತೊಂದರೆ ಬೇಡ ಮ್ಯಾಮ್. ನಿಮ್ಮ ಭಾರನ ಕಡಿಮೆ ಮಾಡೋದಕ್ಕೆ ಅಂತಾನೆ ನಾನಿದ್ದೀನಿ. ಇನ್ಮೇಲೆ ನಾನು ಅದನ್ನೆಲ್ಲ ನೋಡ್ಕೋತೀನಿ. ನಾನು ಅವ್ರ ಜೊತೆ ಇರೋದ್ರಲ್ಲೇ ಅವ್ರ ಕ್ಷೇಮ ಇದೆ ಅಂತ ಆರ್ಯ ಸರೇ ಹೇಳಿದ್ದಾರೆ. ಸೊ ಇನ್ಮೇಲೆ ಅವ್ರ ಕ್ಷೇಮಕ್ಕಾಗಿ ಯಾರೇನು ಮಾಡೋದು ಬೇಡ. ಸುಬೋರೆ, ಪ್ರತಿ ಸಲ ನೀವು ನಿಮ್ಮ ಮನೆ ಬಗ್ಗೆ, ನಿಮ್ಮ ವಠಾರದ ಬಗ್ಗೆ, ಹಳೆ ಕಟ್ಟಡ, ಪುರಾತನ ವಠಾರ ಅಂತ ಎಲ್ಲ ಹೇಳ್ತಿರ್ತೀರ. ಆದರೆ ಇವತ್ತು ನೋಡಿ, ಹಳೆ ವಿಷಯಗಳೆಲ್ಲ ಇಲ್ಲೇ ಸಿಗಬೇಕು ಅಂತ ನಿಶ್ಚಯ ಆಗಿತ್ತೋ ಏನೋ. ಇವತ್ತು ಇಲ್ಲಿ ಏನೆಲ್ಲ ನಡೀತೋ ಅದ್ರ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಒಂದು ಕಡೆ ನಾವಿಬ್ರು ಸಂಬಂಧಿಕರಾದ್ವಿ ಅನ್ನೋ ಸಂತೋಷ ನನಗಿದೆ. ಇನ್ನೊಂದು ಕಡೆ ನಿಮಗೀಗ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇರಬಹುದೋ ಅನ್ನೋ ಆತಂಕ ಇದೆ. ಯಾಕೆ ಹೀಗೆ ಹೇಳ್ತೀರಿ ಸರ್? ಏನೇ ನಡೆದ್ರು ನೀವು ಅನುನ ಇಷ್ಟಪಟ್ಟಿದ್ದು ಸುಳ್ಳಲ್ಲ ಅಲ್ವಾ ಸರ್? ಸುಳ್ಳಲ್ಲ ಅಂದಮೇಲೆ ನೀವು ನನ್ನ ಅಳಿಯಂದ್ರು ಅನ್ನೋದು ಸುಳ್ಳಲ್ಲ ಸರ್. ಜೀವನದಲ್ಲಿ ಏನೇ ಆಗಲಿ ಆರ್ಯ ಸರ್, ನಾವೆಲ್ಲರೂ ಜೊತೆ ಆಗಿರ್ಬೇಕು, ಜೊತೆಯಾಗೇ ಇರ್ತೀವಿ ಅಂತ ನನ್ನ ಕಡೆಯಿಂದ ನಾನು ಕೊಡ್ತಿರೋ ಮಾತು ಸರ್. ಮತ್ತೆ ನಿಶ್ಚಿತಾರ್ಥದ ಎಲ್ಲ ಜವಾಬ್ದಾರಿನೂ ನೀವೇ ಹೊತ್ತಿದ್ದೀರಾ. ಇದು ನನಗೆ ತುಂಬಾ ಕಾಡ್ತಾ ಇದೆ. ನಿಮ್ಮ ಅಭ್ಯಂತರ ಇಲ್ಲ ಅಂತಂದ್ರೆ ಈ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೋಬೋದಾ? ಸರ್, ನಾನು ಅಷ್ಟೊಂದು ವೀಕಾಗಿ ಕಾಣಿಸ್ತಾ ಇದ್ದೀನ? ಅರೆ, ನಾನು ಹಾಗೆ ಹೇಳಿಲ್ಲ. ಹೆಣ್ಣು ಮಗಳು ಹುಟ್ಟಿದ ಮರುಕ್ಷಣ ಅವ್ರ ಮದುವೆಗೆ ಅಂತ ಕೂಡಿಡೋ ಮಿಡಲ್ ಕ್ಲಾಸ್ ಜನ ಸರ್ ನಾವು. ನನ್ನ ಮಗಳು ಅರ್ಸನ್ ಕೈ ಹಿಡಿತಿದ್ದಾಳೆ, ನಾನಿಷ್ಟು ಮಾಡಿದ್ರೆ ಹೇಗೆ ಸರ್? ಸರ್, ನೀವು ಅಪ್ಪನ ಹತ್ರ ಈ ಮಾತು ಕೇಳಿದ್ದೆ ತಪ್ಪು. ನನ್ನಪ್ಪ ಇಷ್ಟು ವರ್ಷದಲ್ಲಿ ನನ್ನ ಹತ್ರನೇ ₹1 ಖರ್ಚು ಮಾಡಿಸಿದವರಲ್ಲ. ಅಂಥದ್ರಲ್ಲಿ ನಿಮ್ಮಿಂದ ದುಡ್ಡು ತಗೋತಾರೆ ಅಂತ ಅನ್ಕೊಂಡ್ರ? ಈ
ಖರ್ಚಲ್ಲಿ ನಾನು ಪಾಲ್ ತಗೋತೀನಿ ಅಂದೆ, ಅದಕ್ಕೂ ಒಪ್ಪಲಿಲ್ಲ ಇವರು. ನಿಮ್ಮ ಸ್ವಾಭಿಮಾನ, ನಿಮ್ಮ ಮಗಳ ಮೇಲಿರೋ ಪ್ರೀತಿ ಮುಂದೆ ಎಷ್ಟೇ ಕೋಟಿಗಳಿದ್ರು ಅದು ಸೊನ್ನೆನೆ. ನಿಮ್ಮ ಭಾವನೆಗಳನ್ನು ನಾನು ಗೌರವಿಸ್ತೀನಿ ಸುಬ್ಬವ್ರೆ. ಹೋಗಿ ಬರ್ತೀನಿ.